ನಿಮಿಷ ಆಯಿತು. ಈ ಥರ ಡ್ರೈ ಆಗಿದೆ. ಆ ಥರ ಕ್ರೀಮಲ್ಲ, ಬೆಳ್ಳಗಾಗೋದಕ್ಕೆ ನಮಗಿಷ್ಟು ಮಾಡೋದಕ್ಕೆ ಒಂದು 50 ರೂಪಾಯಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬೆಳ್ಳಗಾಗೋದಕ್ಕೆ ಮತ್ತು ಮುಖದಲ್ಲಿರೋ ಕಲೆ ಎಲ್ಲ ಹೋಗೋದಕ್ಕೆ ಏನು ಕ್ರೀಮ್ ಹಚ್ಕೊಳ್ಳೋದು ಅಂತ ಮನೆಯಲ್ಲೇ ಒಂದು ಕ್ರೀಮ್ ಮಾಡ್ಕೊಳ್ಳೋಣ. ಇದನ್ನು ಡೈಲಿ ನಾವು ಹೊರಗಡೆ ಹೋಗೋದಕ್ಕೆ ಹಚ್ಕೊಳ್ಳೋದಲ್ಲ, ನಮಗೆ ಕಲೆ ಏನಾದರೂ ಇದ್ದರೆ ಹೋಗೋದಕ್ಕೆ ಮಾತ್ರ ಹಚ್ಕೊಳ್ಳೋದು. ನಾನು 2 ಸ್ಪೂನ್ ಅಕ್ಕಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ. ಊಟದಕ್ಕಿ, ನೀವು ಯಾವ ಊಟದಕ್ಕಿ ಬಳಸ್ತೀರಾ ಆ ಅಕ್ಕಿನ 2 ಸ್ಪೂನ್ ನೆನೆಸಿಟ್ಕೊಂಡಿದ್ದೀನಿ. 2 ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ನಮ್ಮ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಬಾದಾಮಿನೂ ನಮ್ಮ ಸ್ಕಿನ್ಗೆ ವೈಟ್ ಮಾಡುತ್ತೆ, ಎಲ್ರಿಗೂ ಗೊತ್ತು. ಆಮೇಲೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ. ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 2 ಕ್ಯಾರೆಟ್ ಬೇಕು, 1 ಟೊಮೆಟೊ ಬೇಕು. ಇದೆಲ್ಲ ಕೈಗೆ ಸಿಗುವಂಥದ್ದೇ ನಮಗೆ. ಇದೆರಡು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ವಿಟಮಿನ್ ಇ ಕ್ಯಾಪ್ಸುಲು. ಗ್ಲಿಸರಿನು ನಮ್ಮ ಚರ್ಮನ ಸ್ಮೂತ್ ಮಾಡುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ತುಂಬ ಒಳ್ಳೆಯದು ಗ್ಲಿಸರಿನು. ಕುಂಕುಮದ ಕೇಸರಿ ಅಂತಾರೆ, ಬಸರಿದಿರಿಗೆಲ್ಲ ಕೊಡ್ತೀವಿ ನಾವು. ಮನೇಲಿದ್ದರೆ ಇದನ್ನು ಎರಡೇ ಜಾಸ್ತಿ ಅಲ್ಲ, 2 ನೀವು ನೋಡಿ ಮುಚ್ಚಳದಲ್ಲಿದೆ. ಈ 2 ನಾನು ಒಂದು ಇದರಲ್ಲೇ ಹಾಕ್ಕೊಂಡು ಹಾಲಲ್ಲಿ ನೆನೆಸಿಟ್ಕೊಳ್ತೀನಿ. ಯಾಕಂದರೆ ಇದು ತುಂಬ ನಮ್ಮ ಸ್ಕಿನ್ಗೆ, ನಿಮಗೆಲ್ರಿಗೂ ಗೊತ್ತು, ಸೋಪಲ್ಲಿ ಮತ್ತು ಪೌಡ್ರಲ್ಲಿ ಎಲ್ಲದರಲ್ಲೂ ನಮಗಿರುತ್ತೆ. ಇದು ಆರೆಂಜ್ ಕಲರ್ ಬರುತ್ತೆ. ಇದು ಸ್ವಲ್ಪ ಇದನ್ನು ನೆನೆಸಿಟ್ಕೊಳ್ತೀನಿ ನಾನು. ಆಗಲೇ ನೆನೆಸಿಡಬೇಕಿತ್ತು, ನಿಮ್ಮ ಮುಂದೆನೇ ವೀಡಿಯೋದಲ್ಲಿ ನೆನೆಸೋಣ ಅಂತ ಹೇಳಿ ನಾನು ಇದು ಮಾಡಲಿಲ್ಲ. 2 ದಳ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ನಿಮಗೆ ಗರಂತಿಗೆ ಅಂಗಡಿಲಿ ಆಯುರ್ವೇದ ಶಾಪಲ್ಲೆಲ್ಲ ಸಿಗುತ್ತೆ. ನಾವು ಬಸರಿದಿರಿಗೆಲ್ಲ ಕೊಡ್ತೀವಿ, ಕುಂಕುಮದ ಕೇಸರಿ ಅಂತ ಹೇಳ್ತೀವಲ್ಲ, ಅದು ಇದು. ಇದನ್ನು 2 ಹಾಕ್ಕೊಂಡಿದ್ದೀನಿ. ಇಲ್ಲೊಂದು 2 ಬಿದ್ದಿದೆ, ಹಾಕ್ಕೊಳ್ತೀನಿ. ಅದು ಸ್ವಲ್ಪ ರೇಟ್ ಜಾಸ್ತಿ ಇದೆ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ದಿರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಫಸ್ಟು ನಾನು ಮೊಸರನ್ನ ಸೋಸಿಟ್ಕೊಬೇಕು. ಮೊಸರು ನಮಗೆ ಗಟ್ಟಿ ಬೇಕು, ನೀರಲ್ಲ, ಅದು ಯೋಗರ್ಟ್ ಅಂತ ಹೇಳ್ತಾರಲ್ಲ ಅದು ಬೇಕು. ಹಾಗಾಗಿ ಮೊಸರನ್ನ ನಾನು ಸ್ವಲ್ಪ, ನಾವು ಇದನ್ನೆಲ್ಲ ತುರ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಮೊಸರನ್ನ ನಾನು ನೀರೆಲ್ಲ ಅಂಶ ಹೋಗಲಿ ಅಂತ ಸೋಸಿಟ್ಕೊಳ್ತೀನಿ. ಸ್ವಲ್ಪ ನೋಡಿ, ಈ ಥರ ಸೋಸಿಟ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ಇದು ಸ್ಕಿನ್ ತುಂಬ ಬೆಳ್ಳಗೆ ಮಾಡುತ್ತೆ. ನೀವು ಯಾವ ಏಜಿನ ಮಕ್ಕಳಿಗಾದರೂ ಹಚ್ಚಿ ಪರವಾಗಿಲ್ಲ. ನೋಡಿ ಈ ಥರ ಒಂದೊಂದೇ ತೊಟ್ಟು ಬಿತ್ತಿ ನಮಗೆ ಆಮೇಲೆ ಯೋಗರ್ಟ್ ಸಿಗುತ್ತೆ. ಇದು ಹೀಗೆ ಇರಲಿ. ಇವಾಗ ನಾನು ಆಲೂಗೆಡ್ಡೆ, ಟೊಮೆಟೊ ಇದನ್ನೆಲ್ಲ ಸಪ್ರೇಟಾಗಿ ತುರ್ಕೊಳ್ಳೋಣ. ಹಾಲು ಒಂದು ಕಡೆ ಇರಲಿ. ಇದೆಲ್ಲ ನೋಡಿ, ಇದೀಗೆ ಏನು ಮಾಡೋದು ಅಂತ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಸ್ವಲ್ಪ ಉದ್ದ ಆಗ್ಬೋದು, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಲ್ಲಿ ಬಿಸ್ಬೇಕು ಒಂದು ಈಗ ಸಣ್ಣದ ತುರ್ಕೊಳ್ಳಿ, ಇಲ್ಲ ಮಿಕ್ಸಿ ಹಾಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ. ಸ್ವಲ್ಪ ಮಾಡ್ಕೊಳ್ಳಿ, ವಾರಕ್ಕೊಂದು ಸ್ವಲ್ಪ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ. ನಾನು ವೀಡಿಯೋದಲ್ಲಿ ಫುಲ್ ಅರ್ಥ ಹೇಳ್ಕೊಡೋಕ್ಕೆ ನಿಮಗೆ ಕಷ್ಟ ಅನಿಸುತ್ತೆ, ಅದು ತುಂಬ ಈಸಿ, ತುಂಬ ಚೆನ್ನಾಗಿ ಮಾಡ್ಕೊಳ್ಳೋದು. ಇವಾಗ ಚಳಿಗೆ ತುಟಿ ಹೊಡಿರುತ್ತೆ, ಮೈಕೈ ಹೊಡಿರುತ್ತೆ, ತುಟಿಗೆ ಮಿಪ್ಪ ಮಾಡ್ಕೊಡ್ತೀವಿ. ಇದು ಮನೆಯಲ್ಲಿ ಏನಪ್ಪ ಮಾಡೋದು, ಚರ್ಮ ಎಲ್ಲ ಒಂಥರ ಹೊಡೆದು ಭೂಮಿ ಇರ್ತಲ್ಲ, ಆಗುತ್ತೆ. ಆ ಥರ ಏನು ಮಾಡೋದು ಅನ್ನೋಕ್ಕೆ ಸಿಂಪಲ್ ಔಷಧಿ ಇದು. ಸಿಂಪಲ್ ಮನೆ ಮತ್ತು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಬೆಳಗ್ಗೆ ಕೈ ಕಾಲು ಇಡೀ ಬಾಡಿ ನೀವು ಎಲ್ಲ ಬೇಕಾದ್ರೆ ಕೊಡ್ಬೋದು. ನಾನು ಸ್ವಲ್ಪ ಮಾಡಿಕೊಳ್ಳೋದು, ನಾನು ತುಂಬ ಮಾಡಿಕೊಳ್ಳೋಣ. ಇದನ್ನು ತುರ್ತಿಟ್ಕೊಂಡಿದ್ದೀನಿ. ಒಂದರಲ್ಲಿ ಕ್ಯಾರೆಟ್ ತುರ್ಕೊಳ್ತೀನಿ. ನಾನು ತುರ್ದಿನೆಲ್ಲ ತೋರಿಸಿದೆ ವಿಡಿಯೋ ಚಿಕ್ಕದಾಗ್ತಿತ್ತು. ಆದರೆ ಏನು ತುರ್ತಿದ್ದೀನಿ, ಏನು ಮಾಡಿದ್ದೀನಿ ಅಂತ ಗೊತ್ತಾಗಲ್ಲ, ಅದಕ್ಕೋಸ್ಕರ ನಿಮ್ಮನ್ನೇ ಕುಡಿತಾರೆ ನಾನು. ಸಾಕು, ಒಂದು ಕ್ಯಾರೆಟ್ ಸಾಕು. ಎಷ್ಟೊಂದು ತುರಿ ಬಂತೀನಿ. ನಾನು ಹಾಕಿರೋದು 2 ಸ್ಪೂನ್ ಅಕ್ಕಿ ಅಂತ. ನೀವು ತುಂಬ 3-4 ಜನಕ್ಕೆ ಮನೆಯಲ್ಲಿ ಹೆಂಗಸರು ಮಕ್ಕಳು ವಯಸ್ಸಾದವರು ಎಲ್ಲರೂ ಹಚ್ಬೋದು. ವಯಸ್ಸಾದವರಿಗೆ 50 ವರ್ಷದವರಿಗೆ ಬೇಕಾಗಿರೋದು ಎಲ್ಲರೂ ಹಚ್ಬೋದು. ಗಂಡಸರು ನೀವು ಹಂಗೇನಾದ್ರು ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಜಾಸ್ತಿ ತುರ್ಕೊಳ್ಳಿ. ಈಗ ಟೊಮೆಟೊ ಸಿಪ್ಪೆ ಸಮೇತ ನಾನು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ರಸ, ಕ್ಯಾರೆಟ್ ರಸ, ಕ್ಯಾರೆಟ್ ಎಲ್ಲ ಸಿದು ತಿನ್ನಬೇಕು. ಆಮೇಲೆ ನಮಗೆ ಮುಖಕ್ಕೆ, ಕೈಗೆ, ಚರ್ಮಕ್ಕೆ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಟೊಮೆಟೊಗೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಮುಖಕ್ಕೆ ರಬ್ಬರ್ ಕೊಡ್ತಾ ಇದೆ, ಕಲಗಳೆಲ್ಲ ಹೋಗುತ್ತೆ. ಟೊಮೆಟೊ ಹಸಿ ತಿನ್ನಬೇಕು, ಎಲ್ಲ ಹಸಿ ತಿನ್ನಬೇಕು. ನಾವು ಹಚ್ಕೊಳ್ಳೋದ್ರೆ ಹಸಿದು ತಿನ್ನಬೇಕು. ನೋಡಿ ಇಷ್ಟು ಸಾಕು, ಅರ್ಧ ಟೊಮೆಟೊ ಆದರೆ ಸಾಕು ನಮಗೆ. ಇಷ್ಟೊಂದು ನೋಡಿ ತುರ್ಕೊಂಡ್ರೆ ಈಗ ಕೂಡ ಅಷ್ಟು ಸಾಕಲ್ಲ, ಅದಕ್ಕೆ ನಾನು ಹೇಳೋದು ಈಸಿ ಆಗುತ್ತೆ. ಮುಂದೆ ನಾನು ತುರ್ಕಿ ತೋರಿಸ್ತಾ ಇರೋದು ಇದಿಷ್ಟು ಆಯಿತು. ಈಗ ಇದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ನೈಸಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೆ ನಾನು ನೋಡಿ 2 ಬಾದಾಮಿ ಇದೆಯಲ್ಲ, ಬಾದಾಮಿ ಸಿಪ್ಪೆ ತೆಗಿತೀನಿ. ಸಿಪ್ಪೆ ತಕ್ಕೊಳ್ಳೇಬೇಕು ನೀವು, ನೆನೆಸಿಟ್ಬಿಟ್ರೆ ಆರಾಮಾಗಿ ಸಿಪ್ಪೆ ಬರುತ್ತೆ. 2 ಬಾದಾಮಿ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ ಇಷ್ಟು ನೈಸಾಗಬೇಕು.
ನೈಸಾಗಿ ರುಬ್ಕೊಂಡಿರೋದನ್ನ ನಾವು ಒಂದು ತೆಳು ಬಟ್ಟೆಲಿ ಸೋಸ್ಕೊಂಬಿಡೋಣ. ನಾನು ಇದಕ್ಕೆ ಸೋಸೋದಕ್ಕಂತಲೇ ಇಟ್ಕೊಂಡಿದ್ದೀನಿ. ಒಂದು ಪಾಣಿ ಪಂಚೆ ಅಂತ ಅಂದರೆ ಕೊಡ್ತಾರೆ ನಿಮಗೆ 1 ಮೀಟ್ರು 2 ಮೀಟ್ರು ಎಷ್ಟು ಬೇಕಾದರೂ ಕೊಡ್ತಾರೆ. ಅದಕ್ಕೆ ಹಾಕ್ಕೊಂಡು ನಾವು ನೈಸಾಗಿ ಕ್ರೀಮ್ ಎಲ್ಲ ಹೇಗಿರುತ್ತೆ ನಮ್ಮದು ನೈಸಾಗಿರುತ್ತಲ್ಲ ನೋಡಿ, ಈ ಥರ ಹಾಲು ತಕ್ಕೊಳ್ಳಿ. ಇದೇನು ಸೋಸಿಟ್ಕೊಂಡಿದ್ವಿ ಅದನ್ನು ಸಣ್ಣ ಉರಿ ಸಣ್ಣ ಇರಬೇಕು. ಕೈ ಆಡ್ತಾ ಇರಬೇಕು, ಕೈ ಬಿಡಬಾರ್ದು. ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ, ಕೈ ಆಡ್ತಾ ಇರಬೇಕು. ಗಟ್ಟಿ ಆಗ್ತಾ ಇದೆ ಅಂದಾಗ ಹೇಗೆ ಕಲರ್ ಬಿಟ್ಟಿದೆ, ನಾವು ಇದನ್ನೇನಿದೆ ಇದನ್ನು ಹಾಕ್ಕೊಳ್ಳೋಣ. ಕೇಸರಿನ ನೋಡಿ, ಕೇಸರಿ ಕಲರ್ ಹೇಗೆ ಬಿಡುತ್ತೆ. ಇದನ್ನು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದಕ್ಕೊಂದು ಸ್ವಲ್ಪ ನಾವು ಮೆತ್ಕೊಂಡಿದ್ದೆ ನೋಡಿ, ಇಲ್ಲಿ ಹಾಲು ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಕಲರಾಗಿ ಬಂತು ನೋಡಿ. ಕೇಸರಿ ತುಂಬ ಅಂದರೆ ತುಂಬ ನಮಗೆ ಸ್ಕಿನ್ ವೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನೂ ಅದರಲ್ಲಿ ಒಂದೊಂದು ಉಳ್ಕೊಂಡಿದೆ. ಹಾಲು ಹೇಗಿದ್ರೂ ನಾವು ಹಾಕಬೇಕು. ಹಾಗಾಗಿ ನಾನು ನೋಡಿ ಕಲರ್ ಹೇಗೆ ಬಂತು. ಈಗ ಮಿಕ್ಸ್ ಮಾಡಿ. ಕೇಸರಿ ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಸ್ಕಿಪ್ ಮಾಡ್ಕೊಳ್ಳಿ. ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಪರವಾಗಿಲ್ಲ. ನೋಡಿ ಇನ್ನೂ ಅದು ಕಲರ್ ಬಿಡ್ತಾ ಇದೆ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಇನ್ನೂ ಅದು ಕಲರ್ ನಮಗೆ ಕೇಸರಿದು ಕಲರ್ ಬಿಡ್ತಾ ಇದೆ ನೋಡಿ. ತುಂಬ ಒಳ್ಳೆಯದು ಕೇಸರಿ. ನಿಮಗೆ 50-60 ರೂಪಾಯಿ 100 ರೂಪಾಯಿ ಒಳಗಡೆ ಎಲ್ಲ ಸಿಗುತ್ತೆ ಕೇಸರಿ. ತಂದಿಟ್ಕೊಂಡ್ರೆ ಸುಮಾರು ದಿವಸ ಬರುತ್ತೆ. ಪಾಯಸಗೆಲ್ಲ ಹಾಕ್ಕೊಳ್ಬೋದು. ತುಂಬ ಒಳ್ಳೆಯದಿದು, ದೇಹಕ್ಕೂ ತುಂಬ ಒಳ್ಳೆಯದು. ನೋಡಿ ಇಷ್ಟ ಆದರೆ ಸಾಕು. ನೋಡಿ ಕುದೀತಾ ಇದೆ, ಕುದಿ ಬಂತು, ಆಫ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ನಮ್ಮ ಕ್ರೀಮು ಹೇಗೆ ರೆಡಿ ಆಯಿತು ನೋಡಿ. ಇನ್ನೂ ಅದು ಕೇಸರಿದು ಕಲರ್ ಬಿಡ್ತಾ ಇದೆ, ಕೇಸರಿ ಕಲರು ನೋಡಿ. ಒಂಚೂರು ಗಂಟಾಗಿಲ್ಲ, ಏನೂ ಆಗಿಲ್ಲ. ಎಷ್ಟು ಚೆನ್ನಾಗಿ ರೆಡಿ ಆಯಿತು. ನಮಗಿದು 1 ವಾರ ಬರುತ್ತೆ. 1 ವಾರ ನೀವು ಆಮೇಲೆ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಖಾಲಿ ಆಗುತ್ತೆ ಆವಾಗ ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಇನ್ನು ಕೇಸರಿ ನೋಡಿ ಈಗ ಮಾಡ್ತಾ ಇದ್ದಂಗೆ ಕೇಸರಿ ಕಲರ್ ಇದಾಗ್ತಾ ಇದೆ. ಈಗ ಇದಕ್ಕೆ ಇದು ರಸ ಬರುತ್ತೆ ನೋಡಿ. ನೋಡಿ ಬರೀ ಆಲೂಗೆಡ್ಡೆತ್ತು ರಸ ಹೀಗೆ ಇಟ್ಕೊಬೇಕು. ಇದನ್ನು ವೇಸ್ಟ್ ಮಾಡಬೇಡಿ. ಇದನ್ನು ಮುಖಕ್ಕೆ ಹಚ್ಕೊಳ್ಬೋದು. ಆಮೇಲೆ ಯಾವುದು ವೇಸ್ಟ್ ಮಾಡೋ ಥರ ಇಲ್ಲ ನೋಡಿ. ಆಲೂಗೆಡ್ಡೆ ತುಂಬ ನಮ್ಮ ಸ್ಕಿನ್ಗೆ ಕಪ್ಪು ಏನೇ ಕಲೆ, ಮೊಡವೆ ಕಲೆ, ಈ ಚಿಕ್ಕ ವಯಸ್ಸಲ್ಲಿ ಅಮ್ಮ ಆಗಿರೋದು ಕಲೆಗಳು ಒಬ್ರೊಬ್ರಿಗೆ ಹೋಗಲ್ಲ, ಅದು ಎಲ್ಲ ಹೋಗುತ್ತೆ. ನಾವೇನು ಮೊಸರು ನೋಡಿ ಈ ಥರ ಗಟ್ಟಿ ಬಂದಿರುತ್ತೆ. ನಮಗೆ ಇಷ್ಟು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಮೊಸರು ಅಷ್ಟೇ, ಎಷ್ಟು ನಮ್ಮ ಸ್ಕಿನ್ನಿಗೆ ಬೆಳ್ಳಗೆ ಮಾಡುತ್ತೆ. ಮೊಸರು ಹಾಕ್ಕೊಂಡಿದ್ದೀನಿ. ಒಂದು ಸೋಸೋದ್ರಲ್ಲಿ ಟೊಮೆಟೊ ಪ್ಯೂರಿ ತೊಗೊಂಡಿದ್ದೀನಿ ನಾನು. ನಾವು ಆಲೂಗೆಡ್ಡೆ ಏನು ಇದು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ರಸ ತುರಿದಿಟ್ಕೊಂಡಿರೋದು. ಈಗ ಕ್ಯಾರೆಟೂ ಅಷ್ಟೇ ನೋಡಿ, ಕ್ಯಾರೆಟೂ ಅಷ್ಟೇ ಎಷ್ಟು ರಸ ಬರುತ್ತೆ ನೋಡಿ. ಒಂದು ವಿಟಮಿನ್ ಕ್ಯಾಪ್ಸುಲ್ ಹಾಕೋಣ. ಒಂದು ಇಲ್ಲದೆ 2 ಹಾಕಿದ್ರೂ ಪರವಾಗಿಲ್ಲ. ನಾನು ಸ್ವಲ್ಪನೇ ಮಾಡಿರೋದಲ್ವ, ಹಾಗಾಗಿ 1 ಹಾಕ್ತೀನಿ. ಇದನ್ನು ಹೀಗೆ ಕಟ್ ಮಾಡಿ ಹಾಕಬೇಕು, ಇಡೀ ಹಾಕ್ಬೇಡಿ. ಈ ತುದಿನ ಹಿಂಗೆ ಕಟ್ ಮಾಡಿದ್ರೆ ಒಳಗಡೆ ನಮಗೆ ಮೆಡಿಸನ್ ಸಿಗುತ್ತೆ. ನೋಡಿ ಹೇಗೆ ಬರುತ್ತೆ ನೋಡಿ. ಇದನ್ನು ಹಾಕಬೇಡಿ, ತುಂಬ ಫುಲ್ ಇಂಟ್ಬಿಡಿ. ಸ್ವಲ್ಪ ನೋಡಿ ಗ್ಲಿಸರಿನು ನಾನು ಈಗ ತೊಗೊಂಡು ಬಂದೆ. ಸ್ವಲ್ಪ ಒಂದು 4-5 ಡ್ರಾಪ್ಸ್ ಆದರೆ ಸಾಕು ನೋಡಿ, ಸಾಕು. 30 ರೂಪಾಯಿ ಇದು. ತುಂಬ ದಿನ ಬರುತ್ತೆ ನಮಗೆ ನೋಡಿ. ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ, ತುಂಬ ದಿನ ಬರುತ್ತೆ ಇದು. 30 ರೂಪಾಯಿ. ಈಗ ಎಲ್ಲ ಮಿಕ್ಸ್ ಮಾಡೋದು.
ಒಂಚೂರು ಗಂಟಿಲ್ಲದೆ ಮಿಕ್ಸ್ ಮಾಡಿದ್ರೆ ನಮ್ಮ ಕ್ರೀಮು ರೆಡಿ. ನೋಡಿ ನಮ್ಮ ಕ್ರೀಮ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಗಾಜಿನ ಡಬ್ಬಿನೇ ತೊಗೊಳ್ಬೇಕು ನೀವು, ಬೇರೆ ತೊಗೊಳ್ಬೇಡಿ. ಗಾಜಿನ ನಂದಿದು ಜಾಮ್ ಬಾಟ್ಲು, ಕಿಸಾನ್ ಜಾಮ್ ಬಾಟ್ಲು, ಇದರಲ್ಲಿ ಹಾಕಿಟ್ಕೊಂಬಿಡೋಣ. ನೀವು ಫ್ರಿಜ್ಜಲ್ಲಿ ಒಂದು ವಾರ 10 ದಿವಸದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು. ಇದನ್ನು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಬಳಸೋದು ಅಂತ ನಾನು ತೋರಿಸ್ತೀನಿ, ನಾನೇ ಹಚ್ಕೊಂಡು ತೋರಿಸ್ತೀನಿ. ನೋಡಿ ಕ್ರೀಮ್ ರೆಡಿ ಆಯಿತು. ಫಸ್ಟು ಮುಖ ತೊಳ್ಕೊಂಬಿಡ್ಬೇಕು ನೀಟಾಗಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಮುಖ ತೊಳ್ಕೊಳ್ಳಿ. ಆಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮುಖ ತೊಳ್ಕೊಂಡು ಬರ್ತೀನಿ. ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ನಮ್ಮ ಕ್ರೀಮ್ ರೆಡಿ ಆಯಿತು. ಬಾಟ್ಲಿಗೆ ಹಾಕಿ ಉಳಿದಿದ್ದು ನಾನು ಇವಾಗ ಹಚ್ಕೊಳ್ಳೋಕ್ಕೆ ಅಂತ. ನೋಡಿ ಎಷ್ಟು ನೈಸಾಗಿ ನಾವು ಕ್ರೀಮ್ ಹಚ್ಕೊಳ್ಳೋ ಥರನೇ ಇದೆ. ಗಮ್ಮಂತಿದೆ. ಅದು ಕೇಸರಿ ಹಾಕಿರ್ತೀವಲ್ಲ ನಾವು, ಕೇಸರಿ ದಪ್ಪಾಗೆ ಹಚ್ಕೊಳ್ಳಿ. ಗ್ಲಿಸರಿನ್ ಹಾಕಿದ್ದೀವಿ ನಾವು, ಏನೇನು ಹಾಕಿದ್ದೀವಿ ನೋಡಿ. ಈಗ ನಾನು ಹಚ್ಕೊಂಡು ಫಸ್ಟ್ ಹೇಗಿತ್ತು ಈಗ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಈಗ ಮುಖ ಪೂರ್ತಿ ಹಚ್ಕೊಂಬಿಡಿ. ನನಗಿಲ್ಲೊಂದು ಇಲ್ಲಿ ನೋಡಿ, ಇದು ಕೇಸರಿ ಹಾಕಿದ್ವಲ್ಲ ನಾವು, ಅದು ಕಲರ್ ಹೇಗೆ ಬಿಡ್ತಾ ಇದೆ ಒಂದೊಂದು. ಈಗ ಫುಲ್ಲು ಮುಖಕ್ಕೆ ಹಚ್ಕೊಳ್ಳಿ. ಕೈಗೂ ಹಚ್ಕೊಳ್ಬೋದು ನೀವು, ಕೈಗೆ ಫುಲ್ಲು ಮೊಣಕೈವರೆಗೂ ಈಗ ಹಚ್ಕೊಳ್ಬೋದು. ನಾನು ನೋಡಿ ಬಳೆ ಇದೆ, ಬಳೆ ಎಲ್ಲ ತೆಗೆದುಬಿಟ್ಟು ನೋಡಿ ಈ ಥರ. ನಮಗೆ ಕೇಸರಿ ಅದೆಲ್ಲ ಹಾಕಿರೋದಕ್ಕೆ ತುಂಬ ಗಮ್ಮಂತಿದೆ. ಈ ಟ್ಯಾನ್ ಇರುತ್ತಲ್ಲ, ನೀವು ಬೇಸಿಗೆಗೂ ಮಾಡ್ಕೊಳ್ಬೋದು ಇದನ್ನು, ಚಳಿಗಾಲಕ್ಕಂತ ಅಲ್ಲ. ನಮಗೆ ಬೇಸಿಗೆ ತುಂಬ ಟ್ಯಾನ್ ಆಗುತ್ತೆ. ಟ್ಯಾನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು ಇದು ಹಚ್ಕೊಂಡು. ಅಕ್ಕಿ ಹಿಟ್ಟು, ಮೊಸರು, ಹಾಲು, ಕೇಸರಿ, ಏನೋ ಪೇಡ, ನಾವು ಪೇಡ ತಿಂತೀವಲ್ಲ, ಕೇಸರ್ ಪೇಡ, ಅದ್ರ ಸ್ಮೆಲ್ ಬರ್ತಾ ಇದೆ ನೋಡಿ. ಈಗ ಕೈಗೆ ಫುಲ್ಲು ಈ ಥರ ಹಚ್ಕೊಂಡಿದ್ದೀನಿ ನಾನು. ಡ್ರೈ ಆಗ್ತಾ ಇದೆ ಅದು. ಮತ್ತು ನಾವು ಗ್ಲಿಸರಿನ್ ಹಾಕಿದ್ದೀವಿ, ಚರ್ಮ ಸ್ಮೂತ್ ಬರುತ್ತೆ. ಈ ಥರ ಹಚ್ಕೊಳ್ತಾ ಇದ್ದೀನಿ. ಈಗ 5 ನಿಮಿಷ ಹಾಗೆ ಬಿಟ್ಬಿಡಿ. 5 ರಿಂದ 10 ನಿಮಿಷ ಬಿಟ್ಬಿಡಿ. ಎಷ್ಟೊತ್ತು ಬಿಟ್ಟರು ಒಳ್ಳೆಯದೇ. 10 ನಿಮಿಷ ಬಿಟ್ಟಾದಮೇಲೆ ನಾನು ನಿಮ್ಗೆ ತಿರ್ಗಾ ಸಿಗ್ತೀನಿ. ಯಾಕಂದರೆ ಇದು ನಾನು ತಕ್ಷಣ ಮಾಡ್ಕೊಳ್ಳೋದು ಬೇಡ, ನನಗೂ ಆಗಬೇಕಲ್ವ, ಅದಕ್ಕೋಸ್ಕರ 10 ನಿಮಿಷ ಹಾಗೆ ಬಿಟ್ಬಿಡೋಣ. ನೋಡಿ 10 ನಿಮಿಷ ಆಯಿತು. ಈ ಥರ ಡ್ರೈ ಆಗಿದೆ. ಕೈಯೆಲ್ಲ ನೋಡಿ ಏನೂ ಅಂಟ್ತಾ ಇಲ್ಲ. ಈಗ ಡ್ರೈ ಆಗಿದೆ. ಈಗ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣ. ನೋಡಿ ಒಣಗೋಗೆ ಹಿಂಗೆ ಅನ್ಬೇಕಾಗ್ತಿದೆ. ಈಗ ಮಸಾಜ್ ಮಾಡ್ಕೊಳ್ಳಿ, ಈಗ ಮಾಡ್ಕೊಬೇಡಿ. ಕೈ ಸ್ವಲ್ಪ ನೋಡಿ ಎಲ್ಲ ಒಣಗೋಗಿದೆ ಕೈ. ಒಳ್ಳೆ ಕ್ರೀಮ್ ಥರ. ಆದರೆ ನೀವು ಕ್ರೀಮ್ ಹಚ್ಕೊಂಡು ಹೊರಗಡೆ ಹೋಗ್ತೀವಲ್ಲ ಫಂಕ್ಷನ್ಗೆಲ್ಲ, ಆ ಥರ ಕ್ರೀಮಲ್ಲ, ಬೆಳ್ಳಗಾಗೋದಕ್ಕೆ. ನೋಡಿ ಇಲ್ಲೆಲ್ಲ ಡ್ರೈ ಆಗೇ ಬಿಟ್ಟಿದೆ ನೋಡಿ ಎಷ್ಟು. ಈಗ ಸೋಪು ಗೀಪು ಏನೂ ಹಾಕಬೇಡಿ, ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ನೈಸ್ ಅಂದರೆ ನೈಸ್ ಇದೆ, ಒಳ್ಳೆ ಕ್ರೀಮಿ ಥರ ಇದೆ. ವಾಶ್ ಮಾಡ್ಕೊಂಡು ಬರ್ತೀನಿ ಈಗ. ನೋಡಿ ಮುಖ ತೊಳ್ಕೊಂಡು ಬಂದೆ, ಹೇಗಾಗಿದೆ. ಇಲ್ಲೆಲ್ಲ ಚೂರು ಕ್ರೀಮ್ ಇದೆ, ಮೇಲೆಲ್ಲ ಹೋಗಲಿಲ್ಲ. ನೋಡಿ ನಾನು ಹೇಳಿದ್ನಲ್ಲ, ಒಂದೇ ಸರಿ ಯಾವುದೂ ರಿಸಲ್ಟ್ ಗೊತ್ತಾಗಲ್ಲ. ನೀವು ನೋಡಿ ಈಗ ನೋಡಿ ಹೇಗೆ ಅನ್ನಿಸ್ತಾ ಇದೆ. ಸ್ಮೂತ್. ಅದು ಗ್ಲಿಸರಿನು, ವಿಟಮಿನ್ ಇ ಕ್ಯಾಪ್ಸುಲೆಲ್ಲ ಹಾಕಿರ್ತೀವಲ್ಲ, ಅದು ಪೊಟೆಟೊ ಜ್ಯೂಸು, ಟೊಮೆಟೊ ಜ್ಯೂಸು, ಕ್ಯಾರೆಟ್ ಜ್ಯೂಸು. ಸ್ವಲ್ಪ ಗ್ಲೋ ಅನ್ನಿಸ್ತಾ ಇದೆಯಾ? ಯಾವುದೇ ಆಗಲಿ ಒಂದು ದಿವಸದಲ್ಲೆಲ್ಲ ಆಗಲ್ಲ. ನಾವು ಸತತವಾಗಿ 1 ತಿಂಗಳು ಮಾಡ್ಕೊಂಡು ಬನ್ನಿ. ನೀವು ಆಮೇಲೆ ನನಗೆ ವಿಡಿಯೋ ಕಮೆಂಟ್ ಮಾಡಿ. ನೋಡಿ ನಮಗಿಷ್ಟು ಮಾಡೋದಕ್ಕೆ ಒಂದು 50 ರೂಪಾಯಿನೂ ಖರ್ಚಾಗಿಲ್ಲ ಅಲ್ವಾ. ಇಷ್ಟೇ ಹಾಲು, ಮೊಸರು, ಅದು
ಎರಡೇ 3 ಎಸ್ಲು ನಾನು ಹಾಕಿರೋದು, ಅಷ್ಟಕ್ಕೆ 100 ರೂಪಾಯಿ. ಒಂದು ಡಬ್ಬಿಗೆ ಕುಂಕುಮದ ಕೇಸರಿಗೆ 100 ರೂಪಾಯಿ. ಎರಡೇ ಎಸ್ಲು ಹಾಕಿರೋದು ನಾನು. ಆಮೇಲೆ ವಿಟಮಿನ್ ಕ್ಯಾಪ್ಸೂಲ್ ಒಂದೇ ಒಂದು ಹಾಕಿರೋದು. ಇದು 30 ರೂಪಾಯಿದು ಒಂದು ಡಬ್ಬಿದ್ದು ನಾನು 4 ಹನಿ ಹಾಕಿದ್ದೀನಿ ಅಷ್ಟೇ. ಇದನ್ನು ನೀವು 1 ವಾರ 10 ದಿವಸ ಮಾಡ್ಕೊಳ್ಬೋದು. ಆಮೇಲೆ ತಿರ್ಗಾ ಫ್ರೆಶ್ ಆಗಿ ಮಾಡ್ಕೊಳ್ಳಿ. ಗಾಜಿನ ಡಬ್ಬಿಲೇ ಹಾಕಿಡಿ, ಪ್ಲಾಸ್ಟಿಕ್ ಎಲ್ಲ ಹಾಕ್ಬೇಡಿ. ನೋಡಿ ಇಷ್ಟ ಆಗಿದೆ. ಡೈಲಿ ಬೆಳಗ್ಗೆ ನೀವು ಎದ್ದಿದ ತಕ್ಷಣ ನೀವು ಮುಖ ತೊಳ್ಕೊಂಡಾದ್ಮೇಲೆ ಹಚ್ಕೊಂಡು ಬಿಟ್ಬಿಡಿ. ಆಮೇಲೆ ಮಕ್ಕಳೆಲ್ಲ ಸ್ಕೂಲಿಂದ ಹೋದ್ಮೇಲೆ ನೀವು ಮುಖ ತೊಳ್ಕೊಳ್ಳಿ ಅಲ್ವಾ. ಚೆನ್ನಾಗಾಗಿದೆ ಅಲ್ವಾ. ಥ್ಯಾಂಕ್ ಯು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.